ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇದೇ ಸೆಪ್ಟೆಂಬರ್ ತಿಂಗಳಿಂದ ಶುರುವಾಗ್ತಿರೋ ಬಿಗ್ ಬಾಸ್ ಶೋ ಇದೀಗ ಕಾಮನ್ ಪೀಪಲ್ ಆಯ್ಕೆ ಪ್ರಕ್ರಿಯೆ ನಡೆಸ್ತಾ ಇದೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಟ್ಯಾಲೆಂಟ್ ಇರುತ್ತೆ. ಅಂತ ಟ್ಯಾಲೆಂಟ್ ಇರೋರ್ಗೆ ಇದು ಒಂದು ಸುವರ್ಣ ಅವಕಾಶ. ಈ ಸಲ ಕಾಮನ್ ಪೀಪಲ್ಗೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಇದೆ ಅಂತ ಹೇಳಿದ್ದ ಬಿಗ್ ಬಾಸ್ ಇದೀಗ ಮನೋರಂಜನೆ ಹೆಸರಲ್ಲಿ ಜನಸಾಮಾನ್ಯರಿಗೆ ಅವಮಾನ ಆಗ್ತಿದೆನಾ ಅನ್ನೋ ಪ್ರಶ್ನೆ ಕನ್ನಡಿಗರಿಗೆ ಕಾಡ್ತಾ ಇದೆ. ಹೌದು, ಶೋನಲ್ಲಿ ಜಡ್ಜಸ್ಗಳು ಮತ್ತು ಜನಸಾಮಾನ್ಯರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಪ್ರೋಮೋ ಒಂದು ಬಿಡುಗಡೆಯಾಗಿದ್ದು, ಅದರಲ್ಲಿ ನೀವು ಬಿಗ್ ಬಾಸ್ಗೆ ಬರಬೇಕು ಅಂದ್ರೆ ತಲೆ ಬೋಳ್ಸ್ಕೊಳಕ್ಕೆ ರೆಡಿನಾ, ಮುಖಕ್ಕೆ ಸಗಣಿಯ ಫೇಸ್ ಪ್ಯಾಕ್ ಹಾಕೋತೀರಾ, ನಮ್ಮನ್ನ ಇಂಪ್ರೆಸ್ ಮಾಡೋಕೆ ಏನ್ ಮಾಡ್ತೀರಾ, ಈ ತರದ ಲಾಜಿಕ್ ಇಲ್ಲದ ಟಾಸ್ಕ್ ಗಳನ್ನ ಪ್ರೋಮೋದಲ್ಲಿ ತೋರಿಸಿದ್ದು, ಇದೀಗ ಇದರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕ ಜನತೆಯಿಂದ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದ್ದು, ಟಾಸ್ಕ್ ಹೆಸರಲ್ಲಿ ಸಾಮಾನ್ಯ ಜನರಿಗೆ ಅವಮಾನ ಮಾಡ್ಲಾಗ್ತಿದೆನಾ, ಸಾಮಾನ್ಯ ಜನರು ಅಂದ್ರೆ ಅಷ್ಟೊಂದು ಕೇವಲನಾ, ಸಾಮಾನ್ಯ ಜನರಿಗೆ ಬೆಲೆ ಇಲ್ವಾ, ಈ ತರದ ಟಾಸ್ಕ್ ಗಳಿಂದ ಸಮಾಜಕ್ಕೆ ಇವರು ಏನ್ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ. ಈ ಒಂದು ಪ್ರೋಮೋ ಇಂದ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದ್ದು, ಕನ್ನಡಿಗರು ಇದೀಗ ಬಿಗ್ ಬಾಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸಾಮಾನ್ಯ ಜನರು ಎಂಟ್ರಿ ಕೊಟ್ಟಾಗ ಜನರಲ್ಲಿ ಒಂದು ನಿರೀಕ್ಷೆ ಇತ್ತು. ಈ ಸಾಮಾನ್ಯ ಜನರನ್ನ ನಡೆಸಿಕೊಳ್ಳುವ ರೀತಿ ನೋಡಿ ವೀಕ್ಷಕರು ತೀವ್ರ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಟಾಸ್ಕ್ ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮುಂದಿನ ಅಪ್ಡೇಟ್ಗಾಗಿ RV ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.